ಯಾಕೋ ಕಾಂಗ್ರೆಸ್ಸಿನ ಜಗಳ ತಾರಕಕ್ಕೇರುವಂತಹ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಈಗ ಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಯಿತು, ಅಧ್ಯಕ್ಷರ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಶುರುವಾಗಿದೆ. ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರುವಂಥ ಮಾತು, ನಮಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು. ಏನಿದ್ರ ಅರ್ಥ? ವೋಟ್ ತರೋರನ್ನ ಅಧ್ಯಕ್ಷರನ್ನಾಗಿ ಮಾಡಿ, ಇದರ ಅರ್ಥ ಏನು? ಪಾಪ್ಯುಲರ್ ಇರುವಂಥವ್ರನ್ನ ಅಧ್ಯಕ್ಷರನ್ನ ಮಾಡಿ, ಇದರ ಗೂಢಾರ್ಥ ಏನು? ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಇದೆ. ಆದಷ್ಟು ಬೇಗ ಹೊಸ ಅಧ್ಯಕ್ಷರ ನೇಮಕ ಆಗಬೇಕು. ಯಾಕೋ ಸತೀಶ್ ಜಾರಕಿಹೊಳಿ ಸಿಡಿದಿದ್ದಿರಂಗೆ ಕಾಣ್ತಾ ಇದೆ. ಡಿಕೆ ಮೇಲೆ ನೇರವಾಗಿ ಅವರು ಟಾರ್ಗೆಟ್ ಮಾಡಿರಂಗೆ ಕಾಣ್ತಾ ಇದೆ. ಹೊಸ ಅಧ್ಯಕ್ಷರು ಬೇಕು ಅಂತ ಸತೀಶ್ ಪಟ್ಟು ಹಿಡಿದಿದ್ದಾರೆ. ಚರ್ಚೆ ಇನ್ನೂ ಮಾಡಿದ್ವಿ, ನಿನ್ನೂ ಮಾಡಿದ್ವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋಂಗಿದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದ್ವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, ಸಿಎಂ ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿರಲ್ಲ. ನಾವು ಹೇಳಿದ್ವಿ ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಅದ್ರದ್ದೊಂದು ಇತಿಶ್ರೀ ಆಡಬೇಕು. ಇಲ್ಲಾಂದ್ರೆ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಂತ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದೂ ಹೇಳಿದ್ವಿ ನಾವು, ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಯಾಕಂದ್ರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ರು ಪರ್ಮನೆಂಟ್ ಆಗಿ ಬೇಕಿದೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಈಗ. ಯಾಕಂದ್ರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕು ಅನ್ನೋದು ಡಿಮಾಂಡ್ ಅಷ್ಟೇ ನಮ್ದು. ಪೂರ್ಣ ಪ್ರಮಾಣದ ಬೇಕು ಅನ್ನೋದಾದ್ರೆ ಸರ್ ಬೇರೆ ಹುದ್ದೆಗಳನ್ನ ತ್ಯಾಗ ಮಾಡಬೇಕು ಅನ್ನೋದು ಅದು ಗೊತ್ತಿಲ್ಲ, ಅದೇನು ತ್ಯಾಗ ಮಾಡೋದು ಅದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷ ಬಗ್ಗೆ ಮಾತ್ರ ಹೇಳಿದ್ವಿ. ಮಿಕ್ಕಿದೆಲ್ಲ ಅದು ಡೆಲ್ಲಿ ಅವ್ರಿಗೆ ಸಿಎಂ ಅಧ್ಯಕ್ಷಕ್ಕೆ ಬಿಟ್ಟು ಕೊಟ್ಟಂತ ವಿಚಾರ, ಅವರು ಚರ್ಚೆ ಮಾಡಬೇಕು. ತಮ್ಮ ಅಭಿಪ್ರಾಯ ಏನಾದ್ರು ಹೇಳಿದ್ರೆ ಸರ್ ತಾವು ಅಧ್ಯಕ್ಷ ಕಾರ್ಯಕ್ಕೆ ಸಂಬಂಧಪಟ್ಟಿದೆ? ನಾ ಅದೇ ಹೇಳಿದೆ ಲಾಸ್ಟ್ ಟೈಮ್, ನಿಮ್ಗೆ ಈಗಾಗಲೇ ಹೇಳಿದೆ, ವೋಟ್ ತರೋರು ಅಧ್ಯಕ್ಷ ಆಗಬೇಕು, ಸುಮ್ಮನೆ ಆ ಥರ ಆಗಬಾರ್ದಂತ ಮುಂಚೆನೂ ನಾ ಹೇಳಿದ್ದೆ. ಯಾರೇ ಅಧ್ಯಕ್ಷ ಮಾಡಿ ವೋಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ಅಷ್ಟೇ. ಬದಲಾವಣೆ ಮಾಡೋದಾದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ದೀರಾ? ಇಲ್ಲ, ನಾನು ಅವಕಾಶ ಕೊಡಿರೋದು ಕೇಳಿಲ್ಲ. ಸೊ ಅದು ಪಾರ್ಟಿಗೆ ಬಿಟ್ಟಂತ ವಿಚಾರ, ಅದನ್ನೇ ಹೇಳಿಲ್ಲ. ಯಾರೇ ತರ್ಬೋದು, ಯಾವುದೇ ಇದೇ ಜಾತಿ ಅಂತಲ್ಲ, ಅವನು ವೋಟ್ ತರೋಂಥ ಶಕ್ತಿ ಇರಬೇಕು, ಅಷ್ಟು ನಮ್ಮ ಡಿಮಾಂಡ್ ಇದೆ ಅಷ್ಟೇ. ಮುಂಚೆಂದು ಇದೆ, ಈಗೂ ಇದೆ ಅಷ್ಟೇ. ಇನ್ನು ಚರ್ಚೆ ಆಗ್ಬೇಕ್ರಿ, ಅದು ಆಗಬೇಕು. ಅದು ಯಾವಾಗ ಮಾಡ್ತಾರಂದಾಗ ಚರ್ಚೆ ಪ್ರಾರಂಭ ಆಗ್ತದೆ. ಇನ್ನು ಚರ್ಚೆ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಚರ್ಚೆ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳ್ಬೋದು. ಚರ್ಚೆ ಪ್ರಾರಂಭ ಆಗಿಲ್ಲ. ನಾವು 2-3 ತಿಂಗಳಲ್ಲೇ ನೀವೇ ಆಗ್ತೀರಿ ಅಂತ ಹೇಳಿ ಈಗಾಗಲೇ ಅಧಿಕೃತವಾಗಿ ಇಲ್ಲ, ಇನ್ನು ಚರ್ಚೆ ಪ್ರಾರಂಭ ಆಗಿಲ್ಲ. ಕೆಳಮಟ್ಟದಲ್ಲಿ ಆಗಿದೆ, ಮೇಲ್ಮಟ್ಟದಲ್ಲಿ ಆಗಿಲ್ಲ. ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಸರ್. ಈಗ ಮೇಲ್ಮಟ್ಟ ಆಗ್ಬೇಕು, ಅದೇ ಪ್ರಶ್ನೆ ಇದೆ ಸರ್, ಯಾಕೆ ಲೇಟ್ ಆಗ್ತಾ ಇದೆ ಅಂತ ಸರ್. ನೀವು ಹೇಳೋದು ನಿಜ, ಅದು ಕೆಳಮಟ್ಟದಲ್ಲಿ ಚರ್ಚೆ ಇದೆ ಬಹಳಷ್ಟಿಂದ, ಮೇಲ್ಮಟ್ಟದಲ್ಲಿ ಆಗ್ಬೇಕು ಅಷ್ಟೇ. ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಚರ್ಚೆ ಮಾಡ್ತೀವಿ. ನಿನ್ನೆ ರಾತ್ರಿ ಚರ್ಚೆ ಮಾಡಿದ್ದೀನಿ, ನಿನ್ನೆ ರಾತ್ರಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಮಾತಾಡಿದ್ದೀನಿ. ಪಕ್ಷದ ಆಗು ಹೋಗುಗಳೇನು, ಏನಾಗಬೇಕು, ಏನು ಎತ್ತ, ಸಂಘಟನೆ ಯಾವ ರೀತಿ ಬಲವಾಗಬೇಕು, ನೀವು ಇವರನ್ನೇ ಕಂಟಿನ್ಯೂ ಮಾಡ್ತೀರಿ ಅಂತಂದ್ರೆ ಸ್ಪಷ್ಟವಾಗಿ ಹೇಳಿಬಿಡಿ ಅಂತ ಕೂಡ ಹೇಳಿದ್ದೀನಿ ಅಂತಾರೆ ಸತೀಶ್ ಜಾರಕಿಹೊಳಿ. ಇದ್ಯಾಕೋ ಇನ್ನೊಂದು ಹಂತವನ್ನು ತಲುಪರಂಗೆ ಕಾಣ್ತಾ ಇದೆ. ಸುರ್ಜೇವಾಲಾ ಅವರಿಗೆ ನಾನೆಲ್ಲ ವಿವರಗಳನ್ನು ಕೊಟ್ಟಿದ್ದೀನಿ, ಅಥವಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಇವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಕೂಡ ಸ್ಪಷ್ಟವಾಗಿ ಹೇಳಿಬಿಡಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೀನಿ ಅಂತಾರೆ ಸತೀಶ್. ರಾತ್ರಿ ಭೇಟಿಯಾಗಿದ್ರು ಅವ್ರಿಗೆ, ಪಕ್ಷದ ಬಗ್ಗೆ ಆಗೋಗುಗಳು, ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ರು ಜೊತೆ. ವಿಶೇಷವಾಗಿ ಸಂಘಟನೆ 28 ಸಂಘಟನೆ, 28 ಚುನಾವಣೆ ಗೆಲ್ಲಬೇಕಲ್ಲ, ಅದ್ರ ಬಗ್ಗೆ ಪಕ್ಷ ಗೆಲ್ಲಬೇಕು, ಯಾವ ಹೋಗ್ಬೇಕು, ಏನೇನು ಮಾಡಬೇಕು, ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳುವಂಥ ಬಗ್ಗೆ ಚರ್ಚೆ ಆಗಿದೆ. ನಾವೆಲ್ಲ ಕೇಳಿದ್ವಿ, ನನಗೂ ಟೈಮ್ ಕೊಡಿ, ಭಾಳಷ್ಟು ಜನ ಮಾತಾಡೋರಿದ್ದಾರೆ ಕೇಳಿದ್ವಿ. ಅವ್ರು ಕೊಟ್ಟಿದ್ದ ಒಂದು 5-6 ಜನ ಭೇಟಿಯಾಗಿದ್ರು, ಎಲ್ಲರೂ ನಾನು ಭೇಟಿಯಾಗಿದ್ದೆ ಅಷ್ಟೇ.
ಸರ್ ಆ ಭೇಟಿ ಸಮಾಧಾನ ತಂದಿದೆಯಾ ಸರ್? ನಿಮ್ಮ ನೋವುಗಳನ್ನೆಲ್ಲ ಹೇಳ್ಕೊಂಡಿದ್ದೀರಾ ಹೇಗೆ ಅಂತ ಸರ್? ನೋಡಿ, ಒಂದೇ ಸಾರಿಗೆ ಎಲ್ಲಾನು ಸಮಸ್ಯೆ ಪರಿಹಾರ ಆಗೋಲ್ಲ. ಪಾಲಿಟಿಕ್ಸ್, ರಾಜಕೀಯದ ವೇಟ್ ಮಾಡಬೇಕಾಗ್ತದೆ. ಕೆಲವು ತಕ್ಷಣ ಆಗ್ತದೆ. ಇದರ ಸ್ವಾಭಾವಿಕ. ಎಲ್ಲ ರಾಜಕೀಯ ಸಿಸ್ಟಮ್ನಲ್ಲಿ ಒಂದೇ ಸಾರಿ ಎಲ್ಲಾನು ಆಗೋಲ್ಲ. ಅದ್ಯಾವ ಚರ್ಚೆ ಆಗಿಲ್ಲ ಆ ಬಗ್ಗೆ. ಯಾವ್ದು ಚರ್ಚೆ ಅದೇನು ಓಪನ್ ಆಗಿ ಹೇಳಿದಾರಲ್ಲ, ಪಕ್ಷದ ವಿರೋಧ ಯಾರು ಮಾಡಬೇಡ ಅಂತ ಹೇಳಿದ್ದಾರೆ. ಓಪನ್ ಆಗಿ ಸುರ್ಜೇವಾಲ ಅವ್ರು ಹೇಳಿದ್ದಾರೆ, ಪಕ್ಷ ಮುಖ್ಯ, ಪಕ್ಷನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಪಕ್ಷದ ವಿರೋಧವಾಗಿ ಯಾರು ಮಾಡ್ತಾ ಇಲ್ಲ. ಇದಿಂತ ಪಾರ್ಟಿಯಲ್ಲಿ ನಮ್ಮ ಕೆಲವು ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ವಿ ಅಷ್ಟೇ ಹೊರತಾಗಿ ಪಕ್ಷದ ವಿರೋಧ ಯಾರು ಮಾಡ್ತಾ ಇಲ್ಲ.